ಬಿಹಾರದಲ್ಲಿ NDA ಮೈತ್ರಿಕೂಟ ಮುಂದಕ್ಕೆ ಹೋಗ್ತಾ ಇದೆ ಅಂತ ಇದ್ದರೂ ಕೆಲವು ವಿಚಿತ್ರವಾದ ಲಕ್ಷಣಗಳು ಕಾಣಿಸ್ತಾ ಇದೆ. ಅದೇ ನಿಜ ಆಗತ್ತೆ ಅಂತಲ್ಲ. ಫಾರ್ ಎಕ್ಸಾಂಪಲ್, ದಿಲ್ಲಿನಲ್ಲಿ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಹಿನ್ನಡೆಯನ್ನು ತೋರಿಸೋದು, ಅಥವಾ ಅರುಣ್ ಗೋವಿಲ್ ಅಂತಂದರೆ ರಾಮನ ಪಾತ್ರವನ್ನು ನಿರ್ವಹಿಸಿದ ವ್ಯಕ್ತಿ, ಅವರು ಹಿನ್ನಡೆಯಲ್ಲಿ ಇದ್ದಾರೆ ಅಂತ ಅನ್ನೋದು ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಇವೆಲ್ಲ ಸಾರಾ ಸಗಟು ಫ್ರಮ್ ಮಿನಿಟ್ 1, ಮೊದಲನೇ ನಿಮಿಷದಿಂದ ಕೊನೆಯ ನಿಮಿಷದವರೆಗೂ ಮುನ್ನಡೆ ಅಂತ ಇರಬೇಕು ಅಂತ ನಿರೀಕ್ಷೆ ಮಾಡಬೇಕಾದ ಕ್ಷೇತ್ರಗಳು. ಆದರೆ ಅದು ಹಾಗಾಗ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ 39 ಕ್ಷೇತ್ರದಲ್ಲಿ BJPಗೆ ಮುನ್ನಡೆ, ಗುಜರಾತ್ನಲ್ಲಿ 21. ಪ್ರಾಬಬಲಿ ಈ ನಂಬರ್ಗಳೆಲ್ಲ ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆಗ್ತಾ ಇರುವಂತಹ EVM ಅಂದರೆ ರೆಗ್ಯುಲರ್ ವೋಟಿಂಗಲ್ಲಿ ಕಾಣಿಸ್ತಾ ಇರುವಂಥದ್ದು. 6,000 ಮತಗಳಲ್ಲಿ ಮೀರಟ್ನಲ್ಲಿ ಅರುಣ್ ಗೋವಿಲ್ ಹಿನ್ನಡೆಯಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ದಿಲ್ಲಿನಲ್ಲಿ ಬಾನ್ಸುರಿ ಸುಷ್ಮಾ ಸ್ವರಾಜ್ ಅವರ ಪುತ್ರಿ. ಮೇನ್ಪುರಿನಲ್ಲಿ ಡಿಂಪಲ್ ಯಾದವ್ಗೆ ಮುನ್ನಡೆ ಇದೆ. ಅದವರ ಫ್ಯಾಮಿಲಿ ಸೀಟ್, ಅದು ಕುಟುಂಬ ಭಾಳ ಕಾಲದಿಂದ ಹೋರಾಟ ಮಾಡ್ಕೊಂಡು ಇಟ್ಕೊಂಡಿರುವಂಥ ಸೀಟು ಇದು. ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ನಾರ್ತ್ ಇಂಡಿಯಾ ಮತ್ತು ವೆಸ್ಟರ್ನ್ ಪಾರ್ಟ್ಸಲ್ಲಿ. ಆದರೆ ಕರ್ನಾಟಕಕ್ಕೆ ಬರೋದೇ ಆದರೆ ಭಾಳ ದೊಡ್ಡದಾದಂತಹ ಹೀಗೂ ಇದೆಯಾ ಫಲಿತಾಂಶ ಅನ್ನೋ ಥರ ಏನು ಕಾಣಿಸ್ತಾ ಇಲ್ಲ. ಲೆಕ್ಕಾಚಾರಗಳ ಪ್ರಕಾರದಲ್ಲೇ ಫಾರ್ ಎಕ್ಸಾಂಪಲ್ ತೇಜಸ್ವಿ ಸೂರ್ಯ 22,000 ಮುಂದಿದ್ದಾರೆ ಅಂತಂದರೆ, ಎಕ್ಸಾಕ್ಟ್ಲಿ ದಿ ಸೌತ್ ಆಫ್ ಬೆಂಗಳೂರಿನ ದಕ್ಷಿಣ ಕ್ಷೇತ್ರ ಏನಿದೆ ಭಾಳ ವೆರಿ ಭದ್ರಕೋಟೆಯಾಗಿ BJPಗೆ ಅದು ಮಾರ್ಪಟ್ಟಿರೋದ್ರಿಂದ ಅಲ್ಲಿ ಸಹಜವಾದ ನಿರೀಕ್ಷೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಮಗೆ ಮೈಸೂರಿನಲ್ಲಿ ನಮ್ಮ ಲೆಕ್ಕಾಚಾರದಲ್ಲಿ ಯದುವೀರ್ ಇಸ್ ಲೈಕ್ಲಿ ಅಹೆಡ್ ಅಲ್ಲಿ ಅನ್ನೋದ್ರಿಂದ, ಆಂಧ್ರದಲ್ಲಿ 18 ಲೋಕಸಭಾ ಕ್ಷೇತ್ರದಲ್ಲಿ NDAಗೆ ಲೀಡ್ ಕೊಡ್ತಾ ಇದ್ದಾರೆ. ಅದು ನಿರೀಕ್ಷಿತಾನೇ ಇದೆ, ಅದೇನು ದೊಡ್ಡ ಅನಿರೀಕ್ಷಿತವಾದಂತಹ ಚಿತ್ರಣ ಇದ್ದಂಗೆ ಇಲ್ಲ. ಆಲ್ ರೈಟ್, ಲೆಟ್ ಅಸ್ ಸಿ ಮುಂದಕ್ಕೆ ಇದು ಹೇಗೆ ಹೋಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ಕರ್ನಾಟಕದಲ್ಲಿ 17-2-8 ಬರ್ತಾ ಇದ್ದರೆ, ಆಲ್ ಇಂಡಿಯಾನಲ್ಲಿ 295, 171, 43 ನಿಮ್ಮ ಸ್ಕ್ರೀನ್ ಮೇಲೆ. ತೆಲಂಗಾಣನಲ್ಲಿ 9ರಲ್ಲಿ BJP ಮುನ್ನಡೆ ಅಂತಿದ್ದಾರೆ. ಇನ್ನೊಂದು ಗಂಟೆ ಕಳೆದ್ರೆ ಎಕ್ಸಾಕ್ಟ್ಲಿ ಮುನ್ನಡೆಗಳು ಮತ್ತು ಹಿನ್ನಡೆಗಳ ಒಂದು ಲಾರ್ಜ್ಲಿ ಚಿತ್ರಣ ಒಂದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಒಂದು 50,000 ವೋಟ್ ಡಿಫರೆನ್ಸ್ ಅನ್ನೋ ಲೆಕ್ಕಾಚಾರ ಬಂದಾಗ ಬರ್ಬೋದು, ಅವಾಗ ಹೇಳ್ಬೋದು. ಓಕೆ.